Dear students of final year BA, this is the third video on the same topic, Indeterminacy and the Reader's Response by Wolfgang Iser. So earlier we discussed up to 10th point. In this video, let us continue the discussion from 11th point. See the 11th point. Text can't fill the gaps. ಅಂದರೆ ಯಾವುದೇ ಇಂಡಿಟರ್ಮಿನಸಿ ಅನ್ನೋದೈತಲ್ಲ, ಸ್ಕೀಮೆಟೈಸ್ ವ್ಯೂಸ್ಗಳ ಮಧ್ಯೆ ಇರೋ ಗ್ಯಾಪ್, ಅದನ್ನು ಟೆಕ್ಸ್ಟೇ ಫಿಲಪ್ ಮಾಡಲ್ಲ. ಯಾರು ಮಾಡ್ತಾರೆ? ಕ್ವೈಟ್ ಇಂಪಾಸಿಬಲ್. As the text tries more to be precise, the gaps will be greater in number. ಸಾಮಾನ್ಯವಾಗಿ ಯಾವ ಟೆಕ್ಸ್ಟ್ ಮೋರ್ ಆ್ಯಂಡ್ ಮೋರ್ ಪ್ರಿಸೈಸ್ ಆಗಿರುತ್ತೆ, ಅದು ಮೋರ್ ಆ್ಯಂಡ್ ಮೋರ್ ಗ್ಯಾಪ್ಸ್ಗಳನ್ನು ಹೊಂದಿರುತ್ತೆ. ಜೇಮ್ಸ್ ಜಾಯ್ಸಸ್ ಯುಲಿಸಿಸ್ಸು, ಫಿನೆಗನ್ಸ್ ವೇಕು, ವೇರ್ ಅವರ್ ಪ್ರಿಸಿಷನ್ ಲೀಡಿಂಗ್ ಟು ಇನ್ಕ್ರೀಸ್ ಇನ್ ಇಂಡಿಟರ್ಮಿನಸಿ. ಸೊ ಈ ಯುಲಿಸಿಸ್, ಜೇಮ್ಸ್ ಜಾಯ್ಸ್ ಯುಲಿಸಿಸ್ಸು ಮತ್ತು ಫಿನೆಗನ್ಸ್ ವೇಕ್ ಇವು ಮೋರ್ ಪ್ರಿಸೈಸ್ ಆಗಿರೋದ್ರಿಂದ ದೆರ್ ಆರ್ ಮೋರ್ ಗ್ಯಾಪ್ಸ್. ಸೊ ಮೋರ್ ಪ್ರಿಸಿಷನ್ನು ಅಂದರೆ ಹೆಚ್ಚು ಪ್ರಿಸೈಸ್ಡ್, ಕಂಡೆನ್ಸ್ಡ್ ಆಗಿರೋ ಅಂಥ ಟೆಕ್ಸ್ಟ್ ಯಾವುದಿರುತ್ತೋ ಅದು ಹೆಚ್ಚೆಚ್ಚು ಇಂಡಿಟರ್ಮಿನಸಿಯತ್ತ ಒಯ್ಯುತ್ತೆ ಆ ಟೆಕ್ಸ್ಟನ್ನು. ಅದಕ್ಕಾಗಿ ಫಾರ್ ಎಕ್ಸಾಂಪಲ್ ಪೊಯೆಟ್ರಿ, ಇಟ್ ಈಸ್ ಲಿಟ್ರೇಚರ್ ಇನ್ ಕಾನ್ಸಂಟ್ರೇಷನ್ ಅಂತಾರೆ. ಹಾಗಾಗಿ ಅಲ್ಲಿ ಮೋರ್ ಆ್ಯಂಡ್ ಮೋರ್ ಇಂಟರ್ಪ್ರಿಟೇಷನ್ ಇರ್ತವೆ. ಅದೇ ಪ್ರೋಸು ಲಿಟ್ರೇಚರ್ ಇನ್ ಡೈಲ್ಯೂಷನ್ ಅಂತಾರೆ, ಅಲ್ಲಿ ಲೆಸ್ ಇಂಟರ್ಪ್ರಿಟೇಷನ್ ಇರ್ತವೆ ಇಲ್ಲಿ ಪ್ರೋಸಲ್ಲಿ. ಸೊ ಅಂದರೆ ಹೆಚ್ಚು ಪ್ರಿಸೈಸ್ ಆದಷ್ಟು ಗ್ಯಾಪ್ಸ್ ವಿಲ್ ಬಿ ಮೋರ್ ಆ್ಯಂಡ್ ಇಟ್ ಲೀಡ್ಸ್ ಟು ಮೋರ್ ಇಂಡಿಟರ್ಮಿನಸಿ. ಸೊ ದ 12th ಪಾಯಿಂಟ್, ಗ್ಯಾಪ್ಸ್ ಆರ್ ಫ್ಯಾಕ್ಟರ್ಸ್ ಆಫ್ ಇಂಡಿಟರ್ಮಿನಸಿ. ಸೊ ಈ ಇಂಡಿಟರ್ಮಿನಸಿಯ ಫ್ಯಾಕ್ಟರ್ಸ್ಗಳು ಅಥವಾ ಗ್ಯಾಪ್ಸ್ಗಳು ನಾಟ್ ಎ ಡಿಫೆಕ್ಟ್. ಸಿ, if there are more gaps, if there are more factors of indeterminacy in a text, it is they are not the defect of that particular text. ಅವು ಟೆಕ್ಸ್ಟಿನ ಒಂದು ಡಿಫೆಕ್ಟ್ ಅಲ್ಲ. ಹಂಗಾರೆ ಏನು ನೋಡ್ರಿ, ಒಂದನೇದು, ದೇರ್ ಆರ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಎಸ್ಥೆಟಿಕ್ ರೆಸ್ಪಾನ್ಸ್. ಸೊ ಈ ಇಂಡಿಟರ್ಮಿನಸಿಯ ಫ್ಯಾಕ್ಟರ್ಸ್ಗಳು ದೇ ಆರ್ ಬೇಸಿಕ್ ಎಲಿಮೆಂಟ್ಸ್. ಅವು ಯಾವುದಕ್ಕೆ ಅಂದರೆ ಎಸ್ಥೆಟಿಕ್ ರೆಸ್ಪಾನ್ಸಿಗೆ. ಇಫ್ ವಿ ಗೋ ವಿತ್ ಒನ್ ಇಂಟರ್ಪ್ರಿಟೇಷನ್, ವಿ ಫೀಲ್ ಹ್ಯಾಪಿ, ವಿ ಫೀಲ್ some aesthetic joy in bringing out some meaning in coming out with one interpretation. And if you come out with another interpretation, we feel more happy. We feel more joyous. So that's why they are the elements of aesthetic response. Second, reader not aware of such things till the end of 19th century. ಈ 19th centuryಯ ಕೊನೆಯವರೆಗೂ ರೀಡರು ಈ ಗ್ಯಾಪ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಇಂಡಿಟರ್ಮಿನಸಿಯ ಬಗ್ಗೆ ಅವನು ಅಷ್ಟಾಗಿ ಅರಿವು ಇರಲಿಲ್ಲ ಅವನಿಗೆ. ಇನ್ನು ಥರ್ಡ್ ಪಾಯಿಂಟು, ಸ್ಟಿಲ್ ದ ಇನ್ಫ್ಲೂಯೆನ್ಸ್ ಈಸ್ ರೀಡಿಂಗ್ ಫಾರ್ ದ ಕನೆಕ್ಷನ್ ಅಮಾಂಗ್ ದ ಸ್ಕೀಮೆಟೈಸ್ಡ್ ವ್ಯೂಸ್. ಆ ಗ್ಯಾಪ್ಸ್ಗಳು ಯಾಕೆ ಡಿಫೆಕ್ಟ್ ಅಲ್ಲ ಅಂದರೆ, ಒಬ್ಬ ರೀಡರ್ನ ಸ್ಕೀಮೆಟೈಸ್ಡ್ ವ್ಯೂಸ್ಗಳ ಮಧ್ಯೆ ಕನೆಕ್ಷನನ್ನು ಫೈಂಡ್ ಔಟ್ ಮಾಡೋಕ್ಕೆ ಅವು ಇನ್ಫ್ಲೂಯೆನ್ಸ್ ಮಾಡ್ತವೆ. ಇನ್ನು ದಸ್ ರೀಡರ್ ಫಿಲಪ್ ಗ್ಯಾಪ್ಸ್, ಹಾಗೆ ಕನೆಕ್ಷನನ್ನು ಫೈಂಡ್ ಔಟ್ ಮಾಡಿ ಆ ಗ್ಯಾಪ್ಸನ್ನು ಫಿಲಪ್ ಮಾಡ್ತಾನೆ. ಆ ಗ್ಯಾಪ್ಸನ್ನು ಫಿಲಪ್ ಮಾಡ್ತಾ ಮಾಡ್ತಾ ಹೋದಾಗ ಅವನು ಒಂದು ರೆಫರೆಂಟನ್ನು ಪಡಿತಾನೆ, ಒಂದು ಕನ್ಕ್ಲೂಷನ್ಗೆ ಬರ್ತಾನೆ, ಅಥವಾ ಒಂದು ಮೀನಿಂಗನ್ನು, ಒಂದು ಇಂಟರ್ಪ್ರಿಟೇಷನನ್ನು ಬ್ರಿಂಗ್ ಔಟ್ ಮಾಡ್ತಾನೆ. ಹಿ ರಿಪೇರ್ಸ್ ಅನ್ಫಾರ್ಮುಲೇಟೆಡ್ ಕನೆಕ್ಷನ್ಸ್. ಕೆಲವು ಸಾರಿ ಆ ಸ್ಕೀಮೆಟೈಸ್ ವ್ಯೂಸ್ಗಳ ಮಧ್ಯೆ ಅನ್ಫಾರ್ಮುಲೇಟೆಡ್ ಕನೆಕ್ಷನ್ಸ್ ಇರ್ತವೆ, ಅವನ್ನ ರಿಪೇರ್ ಮಾಡ್ತಾನೆ. ಸೊ ದ ಸೆಕೆಂಡ್ ರೀಡಿಂಗ್ ಪ್ರೊಡ್ಯೂಸಸ್ ಡಿಫ್ರೆಂಟ್ ಇಂಪ್ರೆಷನ್ಸ್. ಈ ಕಾರಣಕ್ಕಾಗಿಯೇ ದ ಫಸ್ಟ್ ರೀಡಿಂಗ್ ಗಿವ್ಸ್ ಒನ್ ಮೀನಿಂಗ್, ದ ಸೆಕೆಂಡ್ ರೀಡಿಂಗ್ ಗಿವ್ಸ್ ಅನದರ್ ಮೀನಿಂಗ್, ಆ್ಯಂಡ್ ದ ಥರ್ಡ್ ರೀಡಿಂಗ್ ವಿಲ್ give different impressions. And that's how these gaps of indeterminacy will make the text way more than what it is.
ದ 13 ಪಾಯಿಂಟ್ ಇನ್ವಿಟೇಷನ್ ಫಾರ್ ಪಾರ್ಟಿಸಿಪೇಷನ್. ಈ ಇಂಡಿಟರ್ಮಿನೆನ್ಸಿ ಅನ್ನೋದೈತಲ್ಲ, ಇದು ಒಬ್ಬ ರೀಡರ್ನ ಪಾರ್ಟಿಸಿಪೇಷನ್ಗೆ ಇನ್ವಿಟೇಷನ್ ಇದ್ದಂಗೆ. ರೀಡರ್ನ ಪಾರ್ಟಿಸಿಪೇಷನ್ಗೆ ಇದೊಂದು ಇನ್ವಿಟೇಷನ್ ಇದ್ದಂಗೆ. ಹೆಂಗೆ ಅಂತ ನೋಡಿ, ದ ರೀಡರ್ ಶುಡ್ ಬಿ ಮೇಡ್ ಆ್ಯಕ್ಟಿವ್. ರೀಡರ್ ಪಾರ್ಟಿಸಿಪೆಂಟ್ ಯಾವಾಗ ಆಗ್ತಾನೆ? ಅವನು ಆ್ಯಕ್ಟಿವ್ ಆಗಿ ಯಾವಾಗ ಇರ್ತಾನೆ ಆವಾಗ ಅವನು ಪಾರ್ಟಿಸಿಪೆಂಟ್ ಆಗ್ತಾನೆ. ಆ ರೀಡಿಂಗು ಇನ್ಯಾಕ್ಟಿವ್ ಆಗಿದ್ದರೆ ಅವನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇನ್ ಇಂಟರ್ಪ್ರಿಟೇಷನ್, ಇನ್ ಕ್ರಿಯೇಟಿಂಗ್ ಮೀನಿಂಗ್ಸ್ ಇನ್ಸೈಡ್ ದ ಟೆಕ್ಸ್ಟ್. ವೆನ್ ಟೆಕ್ಸ್ಟ್ ಈಸ್ ಲಿಟ್ರರಿ ಟೆಕ್ಸ್ಟ್ ಈಸ್ ಕ್ರಿಯೇಟಿವ್, so the reader should also be creative while reading literary text. He can create different meanings out of that text. Then if the text supplies all the things required, reader loses participation. Response would be just yes or no. ಒಂದು ವೇಳೆ ಟೆಕ್ಸ್ಟಲ್ಲಿ ಎಲ್ಲ ಸಪ್ಲೈ ಆಗಿಬಿಟ್ರೆ, ಅವನಿಗೆ ಇಂಟರ್ಪ್ರಿಟೇಷನ್ ಏನೇನು ಬೇಕು ಎಲ್ಲದೂ ಅಲ್ಲಿ ರೆಡಿಮೇಡ್ ಸಪ್ಲೈ ಆಗಿಬಿಟ್ರೆ, ಆಗ ರೀಡರ್ ಪಾರ್ಟಿಸಿಪೇಷನನ್ನು ಕಳ್ಕೊಳ್ತಾನೆ. ಮತ್ತು ಅವನ ರೆಸ್ಪಾನ್ಸ್ ಬರೀ ಅಲ್ಲಿ ಏನೇನು ಐತಿ ಅದಕ್ಕೆ ಎಸ್ಸು ಅಥವಾ ನೋ. ಅವನಿಗೆ ಅದು ಇಷ್ಟ ಆದರೆ ಹೌದೌದು ಅಂತಾನೆ, ಅದು ಇಷ್ಟ ಆಗದೆ ಇದ್ದರೆ ಅಲ್ಲ ಅಂತಾನೆ. ಇಷ್ಟು ಮಾತ್ರ ಅವನ ಕೆಲಸ ಆಗ್ತದೆ, ಅವನು ಇನ್ಯಾಕ್ಟಿವ್ ಆಗಿಬಿಡ್ತಾನೆ. ದೆನ್ ಮಿನಿಮಲ್ ಇಂಡಿಟರ್ಮಿನಸಿ ಮೇಕ್ಸ್ ದ ಟೆಕ್ಸ್ಟ್ ಟೀಡಿಯಸ್. ಒಂದು ವೇಳೆ ಒಂದು ಟೆಕ್ಸ್ಟ್ನ ಒಳಗಡೆ ಇಂಡಿಟರ್ಮಿನಸಿ ತುಂಬ ಮಿನಿಮಮ್ ಆಗಿತ್ತು ಅಂದರೆ ಆ ಟೆಕ್ಸ್ಟ್ ಟೀಡಿಯಸ್ ಆಗುತ್ತೆ. ಯಾಕೆಂದರೆ there will be no possibility of greater meaning or more meanings. Then the reader will be bored. So he will get bored with that text and that text will become tedious. Only the reader can remove it by participation. ಆದರೆ ರೀಡರ್ ಹೆಚ್ಚೆಚ್ಚು ಪಾರ್ಟಿಸಿಪೇಟ್ ಮಾಡಿದರೆ, participate in what way? In the way of interpreting a particular text. If he participates actively, then that text will be interesting rather than tedious. The third point, so indeterminacy is the fundamental precondition for reader participation. ಹಾಗಾಗಿ ಈ ಇಂಡಿಟರ್ಮಿನಸಿ ಅನ್ನೋದೈತಲ್ಲ, ಇದು ರೀಡರನ ಪಾರ್ಟಿಸಿಪೇಷನ್ಗೆ ಒಂದು ಫಂಡಮೆಂಟಲ್ ಪ್ರಿಕಂಡೀಷನ್. ಅದು ಇರಲೇಬೇಕು. ಅದು ಇಲ್ಲದೆ ಹೋದರೆ ರೀಡರು ಅಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ 14th ಪಾಯಿಂಟ್, ವಾಟ್ ದಿ ಎಲಿಮೆಂಟ್ ಆಫ್ ಇಂಡಿಟರ್ಮಿನಸಿ ಡಸ್. ಈ ಎಲಿಮೆಂಟ್ ಆಫ್ ಇಂಡಿಟರ್ಮಿನಸಿ ಅಂತ ಐತಲ್ಲ, ಇದೇನು ಮಾಡುತ್ತೆ? ಲೆಟ್ ಅಸ್ ಗೋ ವಿತ್ ಸಮ್ ಪಾಯಿಂಟ್ಸ್. ಒನ್, represents the link between text and reader. ಇದೇನು ಮಾಡುತ್ತೆ ಅಂದರೆ ರೀಡರು ಮತ್ತು ಟೆಕ್ಸ್ಟಿನ ಮಧ್ಯೆ ಲಿಂಕನ್ನು ಇದು ಪ್ರತಿನಿಧಿಸುತ್ತೆ. ಇಟ್ ರೆಪ್ರೆಸೆಂಟ್ಸ್ ದ ಲಿಂಕ್ ಬಿಟ್ವೀನ್ ಟೆಕ್ಸ್ಟ್ ಆ್ಯಂಡ್ ರೀಡರ್. ಯಾವುದಕ್ಕೆ ಸಂಬಂಧಪಟ್ಟಂಗೆ ಐಡಿಯಾಸು, ಅಸಂಪ್ಷನ್ಸು, ನೋಷನ್ಸು, ಅಂದರೆ ಇವು ಟೆಕ್ಸ್ಟಿನ ಐಡಿಯಾಸು ಆಗಿರ್ಬೋದು, ರೀಡರ್ನ ಐಡಿಯಾಸು ಆಗಿರ್ಬೋದು. ಸೊ ಇವುಗಳ ಮಧ್ಯೆ ಒಂದು ಲಿಂಕನ್ನು ಕ್ರಿಯೇಟ್ ಮಾಡುತ್ತೆ. ಅಸಂಪ್ಷನ್ಸು, ನೋಷನ್ಸು ಇವು ಟೆಕ್ಸ್ಟ್ನೂ ಆಗಿರ್ಬೋದು ಅಥವಾ ರೀಡರ್ನೂ ಆಗಿರ್ಬೋದು. ಸೆಕೆಂಡ್ ಒನ್, ಸ್ವಿಚ್ ದಟ್ ಆಕ್ಟಿವೇಟ್ಸ್ ದ ರೀಡರ್ ಟು ಫುಲ್ಫಿಲ್ ದಿ ಇಂಟೆನ್ಷನ್ ಆಫ್ ದ ಟೆಕ್ಸ್ಟ್. ಈ ಇಂಡಿಟರ್ಮಿನಸಿ ಅನ್ನೋದು ಒಂದು ಸ್ವಿಚ್ ಥರ ಆ್ಯಕ್ಟ್ ಮಾಡ್ತದೆ. ಎಂಥ ಸ್ವಿಚ್ಚು? ಅದು ರೀಡರ್ನ ಈ ಟೆಕ್ಸ್ಟಿನ ಇಂಟೆನ್ಷನನ್ನು ಫುಲ್ಫಿಲ್ ಮಾಡೋಕ್ಕೆ ರೀಡರ್ನ ಆ್ಯಕ್ಟಿವೇಟ್ ಮಾಡುವಂಥ ಸ್ವಿಚ್. ಯಾವುದು? ಇಂಡಿಟರ್ಮಿನಸಿ. The third point, incorporation of reader's part in textual structure. So incorporation of reader's part. ಒಂದು ಟೆಕ್ಸ್ಟ್ಗೆ ಅದರದ್ದೇ ಆದ ಸ್ಟ್ರಕ್ಚರ್ ಇರುತ್ತೆ, ಅದರದ್ದೇ ಆದ ಒಂದು ಔಟ್ಲೈನ್ ಇರುತ್ತೆ. ಆ ಔಟ್ಲೈನ್ನ ಒಳಗೆ ರೀಡರ್ ಕೂಡ ಇನ್ಕಾರ್ಪೊರೇಟ್ ಆಗೋದು, ರೀಡರ್ ಕೂಡ ಅದಕ್ಕೆ ಒಳಪಡೋದು, ಅದರೊಳಗೆ ಪ್ರವೇಶ ಮಾಡುವಂತಹ ಕೆಲಸ ಮಾಡಿಸುತ್ತೆ ಇದು ಇಂಡಿಟರ್ಮಿನಸಿ. ಸೊ ನೆಕ್ಸ್ಟ್ ದ 15th ಪಾಯಿಂಟ್, ಡಿಫರೆನ್ಸ್ ಬಿಟ್ವೀನ್ ಲಿಟ್ರರಿ ಟೆಕ್ಸ್ಟ್ ಆ್ಯಂಡ್ ನಾನ್ ಲಿಟ್ರರಿ ಟೆಕ್ಸ್ಟ್. ಸಾಮಾನ್ಯವಾಗಿ ನಾವು ಲಿಟ್ರರಿ ಟೆಕ್ಸ್ಟು ಮತ್ತು ನಾನ್ ಲಿಟ್ರರಿ ಟೆಕ್ಸ್ಟ್ನಲ್ಲಿ ಏನು ಡಿಫ್ರೆನ್ಸ್ ಕಾಣ್ತೇವೆ? ಸಿ, ನಾನ್ ಲಿಟ್ರರಿ ಟೆಕ್ಸ್ಟ್ ಆರ್ ಇಂಡಿಪೆಂಡೆಂಟ್ ಆಫ್ ದ ಇಂಡಿವಿಜುವಲ್ ರೀಡರ್. ಈ ನಾನ್ ಲಿಟ್ರರಿ ಟೆಕ್ಸ್ಟ್ಗಳದಾವಲ್ಲ ಅವು ಇಂಡಿಪೆಂಡೆಂಟ್, ಅಂದರೆ
ಒಬ್ಬ ಇಂಡಿವಿಜುವಲ್ ರೀಡರ್ಗೂ ರೀಡರ್ ಎಕ್ಸ್ಪೀರಿಯನ್ಸ್ಗೂ ಅವಕ್ಕೂ ಯಾವುದೇ ಸಂಬಂಧ ಇರಲ್ಲ. ಅವು ಇಂಡಿಪೆಂಡೆಂಟ್. ಅಂದರೆ ಫ್ರಮ್ ರೀಡರ್ ಟು ರೀಡರು ಅವು ಡಿಫ್ರೆಂಟ್ ಆಗಲ್ಲ, ಅವು ಸೇಮ್ ಆಗಿ ಉಳಿತವು. ಮೀನಿಂಗ್ ಆ್ಯಂಡ್ ಟ್ರೂತ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಈ ನಾನ್ ಲಿಟ್ರರಿ ಟೆಕ್ಸ್ಟ್ನಲ್ಲಿ ಬರೋ ಮೀನಿಂಗು ಮತ್ತು ಅದರಲ್ಲಿ ಬರೋ ಟ್ರೂತ್ ಅಥವಾ ಐಡಿಯಾ ಅವು ಇಂಡಿಪೆಂಡೆಂಟಾಗೇ ಉಳಿತವು ಮತ್ತು ಕಾಂಕ್ರೀಟಾಗಿ ಉಳಿತವು. ಅವು ಅಸ್ಪಷ್ಟವಾಗಿರಲ್ಲ, ಅವು ಕಾಂಕ್ರೀಟಾಗಿ ಉಳಿತವು ಮತ್ತು ಇಂಡಿಪೆಂಡೆಂಟಾಗಿ ಉಳಿತವು. ಅವು ದೇ ರಿಮೇನ್ ಅನ್ಚೇಂಜ್ಡ್ ಫ್ರಮ್ ರೀಡರ್ ಟು ರೀಡರ್. ಅವು ಯಾವತ್ತೂ ಬದಲಾಗಲ್ಲ. ನೋ ಇನ್ಫರೆನ್ಸ್, ನೋ ಎಡಿಷನ್, ನೋ ಡಿಲಿಷನ್. ಅವನ್ನ ಏನೂ ಇನ್ಫರ್ ಮಾಡೋಕ್ಕಾಗಲ್ಲ, ಅಂದರೆ ಊಹೆ ಮಾಡ್ಕೊಂಡು ಇದು ಹಿಂಗಿರ್ಬೋದು ಅಂತ ಫೈಂಡಿಂಗ್ಸ್ ತಗೊಳಕ್ಕಾಗಲ್ಲ. ಅಲ್ಲಿ ಏನಿರುತ್ತೋ ಅದು ಟ್ರೂತು, ಆ ಮೀನಿಂಗು ಸೇಮ್ ಆಗೇ ಇರುತ್ತೆ. ಒಬ್ಬ ರೀಡರಿಂದ ಒಬ್ಬ ರೀಡರ್ ಚೇಂಜ್ ಆಗಲ್ಲ. ನೋ ಎಡಿಷನ್, ಅದಕ್ಕೇನು ನೀವು ಸೇರ್ಸೋಕ್ಕೆ ಬರಲ್ಲ. ನೋ ಡಿಲಿಷನ್, ಅದ್ರಾಗಿರೋದನ್ನೇನು ಕೂಡ ತೆಗೆದಾಕಕ್ಕೆ ಬರಲ್ಲ. ಬಟ್ ಲಿಟ್ರರಿ ಟೆಕ್ಸ್ಟ್ ಗೆಟ್ ಸ್ಟ್ರಕ್ಚರ್ ಇನ್ ದ ಪ್ರಾಸೆಸ್ ಆಫ್ ರೀಡಿಂಗ್. ಆದರೆ ಲಿಟ್ರರಿ ಟೆಕ್ಸ್ಟ್ ಮಾತ್ರ ಇದೆಲ್ಲದಕ್ಕೂ ಅಪೋಸಿಟ್. ಏನಂದರೆ ಇದು ಹೊಸ ಸ್ಟ್ರಕ್ಚರನ್ನು ಪ್ರಾಸೆಸ್ ಆಫ್ ರೀಡಿಂಗಲ್ಲಿ ಪಡ್ಕೊಳ್ಳುತ್ತೆ. ಒಬ್ಬ ರೀಡರ್ ಇದಕ್ಕೆ ಹೊಸ ರೂಪ ಕೊಡ್ಬೋದು, ಅದಕ್ಕೆ ಲಿಟ್ರರಿ ಟೆಕ್ಸ್ಟ್ಗೆ. ಸೊ ಲಿಟ್ರರಿ ಟೆಕ್ಸ್ಟ್ ಗೆಟ್ ಸ್ಟ್ರಕ್ಚರ್ ಇನ್ ದ ಪ್ರಾಸೆಸ್ ಆಫ್ ರೀಡಿಂಗ್, ರಿಲೈಸ್ ಆನ್ ದಿ ಇಂಡಿವಿಜುವಲ್ ರೀಡರ್ಸ್ ರಿಯಲೈಸೇಷನ್ ಆಫ್ ಪಾಸಿಬಲ್ ಮೀನಿಂಗ್. ಇದು ಇಂಡಿವಿಜುವಲ್ ರೀಡರನ ಇಂಟರ್ಪ್ರಿಟೇಷನ್ನು ಮತ್ತು ಅವನ ಎಕ್ಸ್ಟ್ರಾಕ್ಷನ್ ಆಫ್ ಪಾಸಿಬಲ್ ಮೀನಿಂಗನ್ನು ಇದು ನಂಬುತ್ತೆ, ಇದು ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಈ ಲಿಟ್ರರಿ ಟೆಕ್ಸ್ಟು ನಾನ್ ಲಿಟ್ರರಿ ಟೆಕ್ಸ್ಟ್ಗಿಂತ ತುಂಬ ಡಿಫ್ರೆಂಟು. ಸೊ ಇಟ್ ಲಿವ್ಸ್ ಆ್ಯಂಡ್ ಇಟ್ remains changing from one reader to another. Its idea, its assumptions, its conceptions, its meaning, all these may change from one reader to another, and new meaning can be added and something can be deleted. So all this is possible in literary text. Then meaning is conditioned the reader to bring it out. ಈ ಲಿಟ್ರರಿ ಟೆಕ್ಸ್ಟಲ್ಲಿ ಮೀನಿಂಗು ಈಸ್ ಕಂಡೀಷನ್ಡ್. ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ರೀಡರ್ ಹೌ ಹಿ extracts that meaning. It depends upon the reader. The text itself doesn't give the meaning. The reader will have to extract the meaning out of that. So to bring it out is the responsibility of the reader. Reality of literary text can be brought out in reader's imagination. So reality of literary text is not there in the text itself. It is there in the mind of the reader, and he has to imagine it. He has to extract out of his imagination. The text has the influence of history on its meaning, idea, truth. ಈ ಲಿಟ್ರರಿ ಟೆಕ್ಸ್ಟ್ ಐತಲ್ಲ, ಇದು ಹಿಸ್ಟ್ರಿಯ ಇನ್ಫ್ಲೂಯೆನ್ಸ್ಗೊಳಗಾಗುತ್ತೆ. ಮತ್ತು ಆ ಹಿಸ್ಟರಿಯ ಇನ್ಫ್ಲೂಯೆನ್ಸ್ಗೊಳಗಾಗಿ ಆ ಒಂದು ಇನ್ಫ್ಲೂಯೆನ್ಸು ಇದರ ಮೀನಿಂಗು, ಐಡಿಯಾ, ಟ್ರುತ್ ಇವುಗಳ ಮೇಲೆ ಇರುತ್ತೆ. ಇಟ್ ರೆಸಿಸ್ಟ್ಸ್ ಟು ದ ಕೋರ್ಸ್ ಆಫ್ ಟೈಮ್ ಬಿಕಾಸ್ ಆಫ್ ದ ಇಟರ್ನಲ್ ವ್ಯಾಲ್ಯೂಸ್. This is another important quality of the literary text, that it resists to the course of time. Means it fights against the course of time. It means this literary text remains universal truth even after long time, even after centuries together, because it has eternal values. It remains independent of time. It never dies due to its age, due to the time. ಅಂದರೆ ಇದು ರೆಸಿಸ್ಟ್ ಟು ದ ಕೋರ್ಸ್ ಆಫ್ ಟೈಮ್ ಅಂದರೆ ಟೈಮಿಗೆ ತಕ್ಕಂಗೆ ಇದು ಬದಲಾಗಲ್ಲ, ಅಥವಾ ಯಾವುದೋ ಒಂದು ಟೈಮ್ನಲ್ಲಿ ಬರೆಯಲ್ಪಡ್ತು ಅನ್ನೋ ಕಾರಣಕ್ಕೆ ಇನ್ಯಾವುದೋ ಒಂದು ಟೈಮ್ನಲ್ಲಿ ಇದು ಸತ್ತೋಗಲ್ಲ. ಯಾಕೆ ಅಂದರೆ ಇದರಲ್ಲಿ ಇಟರ್ನಲ್ ವ್ಯಾಲ್ಯೂಸ್ಗಳಿರ್ತವೆ. ಹಾಗಾಗಿ ಇದು ಯೂನಿವರ್ಸಲ್ ಟ್ರೂತನ್ನು ಹೇಳುತ್ತೆ. ಸೊ ಇಟ್ ರಿಮೇನ್ಸ್ ಅಲೈವ್ ಥ್ರೂಔಟ್ ದ ಟೈಮ್ ವಿದೌಟ್ ಹ್ಯಾವಿಂಗ್ ಆ್ಯನ್ ಎಂಡ್. ಇದಕ್ಕೆ
ಎಂಡೇ ಇಲ್ಲದೆ ಇದು ಯಾವತ್ತೂ ಜೀವಂತವಾಗಿರುತ್ತೆ. ಯಾವುದು? ಲಿಟ್ರರಿ ಟೆಕ್ಸ್ಟ್. ಲೆಟ್ ಅಸ್ ಡಿಸ್ಕಸ್ ದ 16th point, freedom to the reader. See, in literary text, reader has all his freedom. ಲಿಟ್ರರಿ ಟೆಕ್ಸ್ಟಲ್ಲಿ ರೀಡರ್ಗೆ ತನ್ನೆಲ್ಲ ಸ್ವಾತಂತ್ರ್ಯ ಇರುತ್ತೆ, ಅವನು ತನ್ನೆಲ್ಲ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡ್ತಾನೆ. ಲಿಟ್ರರಿ ಟೆಕ್ಸ್ಟ್ ಡಿಮಾಂಡ್ಸ್ ನಥಿಂಗ್ ಆನ್ ಇಟ್ಸ್ ರೀಡರ್. ಯಾವುದೇ ಲಿಟ್ರರಿ ಟೆಕ್ಸ್ಟು ರೀಡರ್ನಿಂದ ಏನೂ ಡಿಮ್ಯಾಂಡ್ ಮಾಡಲ್ಲ. ಲಿಟ್ರರಿ ಟೆಕ್ಸ್ಟ್ ಡಿಮ್ಯಾಂಡ್ಸ್ ನಥಿಂಗ್ ಆನ್ ಇಟ್ಸ್ ರೀಡರ್. ರೀಡರ್ನಿಂದ ಇದು ಏನನ್ನೂ ಕೂಡ ಡಿಮ್ಯಾಂಡ್ ಮಾಡಲ್ಲ. ಎವ್ರಿ ಒನ್ ಕ್ಯಾನ್ ರೀಡ್ ಆ್ಯಂಡ್ ಇಂಟರ್ಪ್ರಿಟ್ ಇನ್ ಒನ್ಸ್ ಓನ್ ವೇ. ಪ್ರತಿಯೊಬ್ಬ ರೀಡರು ತನ್ನದೇ ಆದ ರೀತಿಯಲ್ಲಿ ಒಂದು ಟೆಕ್ಸ್ಟನ್ನು ಓದ್ಬೋದು, ಒಂದು ಟೆಕ್ಸ್ಟನ್ನು ಅರ್ಥೈಸ್ಬೋದು. ಸೊ ಒನ್ ಕ್ಯಾನ್ ರೀಡ್ ಆ್ಯಂಡ್ ಇಂಟರ್ಪ್ರಿಟ್ ಇನ್ ಒನ್ಸ್ ಓನ್ ವೇ. ರೀಡರ್ ಲರ್ನ್ಸ್ ನಾಟ್ ಓನ್ಲಿ ಆಫ್ ದ ಟೆಕ್ಸ್ಟ್ ಬಟ್ ಆಫ್ ಹಿಮ್ಸೆಲ್ಫ್. ನೋಡಿರಿ, ರೀಡರು ಲರ್ನ್ಸ್ ನಾಟ್ ಓನ್ಲಿ ಆಫ್ ದ ಟೆಕ್ಸ್ಟ್. ಈ ರೀಡರು ಟೆಕ್ಸ್ಟನ್ನು ಓದೋದ್ರ ಮುಖಾಂತರ ಟೆಕ್ಸ್ಟನ್ನು ಮಾತ್ರ ಅವನು ಅರ್ಥ ಮಾಡ್ಕೊಳಲ್ಲ, ತನ್ನನ್ನು ತಾನು ಅರ್ಥ ಮಾಡ್ಕೊತಾನೆ. ಸೊ ಅಂಥ ಕೆಲಸನ ಇದು ಟೆಕ್ಸ್ಟು ಮಾಡಿಸ್ತದೆ, ಲಿಟ್ರರಿ ಟೆಕ್ಸ್ಟ್. ಇಟ್ ಈಸ್ ಪಾಸಿಬಲ್ ಇನ್ ದಿ ಆ್ಯಕ್ಟ್ ಆಫ್ ಇನ್ಫರೆನ್ಸ್. ಇದು ಎಲ್ಲ ಸಾಧ್ಯ ಆಗೋದು ಎದ್ರಾಗ ಅಂದರೆ ಇನ್ ದಿ ಆ್ಯಕ್ಟ್ ಆಫ್ ಇನ್ಫರೆನ್ಸ್. ಅಂದರೆ ಓದ್ತಾ ಅವನು ಇನ್ಫರ್ ಮಾಡಬೇಕು, ಅವನು ಊಹೆ ಮಾಡ್ಕೋಬೇಕು. ಸೊ ನೋ ಮೀನಿಂಗ್ ಈಸ್ ಕನ್ಫರ್ಮ್ಡ್. ಯಾಕೆ ಅಂದರೆ ಈ ಲಿಟ್ರರಿ ಟೆಕ್ಸ್ಟಲ್ಲಿ ಯಾವುದೇ ಒಂದು ಮೀನಿಂಗು ದೃಢವಾದ ಮೀನಿಂಗ್ ಇರಲ್ಲ, ಯಾವುದೋ ಒಂದು ಡಿಟರ್ಮೈನ್ಡ್ ಮೀನಿಂಗ್ ಇರಲ್ಲ, ಯಾವುದೇ ಒಂದು ಡಿಸೈಡೆಡ್ ಮೀನಿಂಗ್ ಇರಲ್ಲ. ದೇ ಲೆಡ್ ಟು ಪ್ರೊಜೆಕ್ಷನ್ಸ್ ಆಫ್ ಮೀನಿಂಗ್ಸ್. ಹಾಗಾಗಿ ಈ ಲಿಟ್ರರಿ ಟೆಕ್ಸ್ಟ್ಗಳು ಪ್ರೊಜೆಕ್ಷನ್ಸ್ ಆಫ್ ಮೀನಿಂಗ್ಸ್. ಸೊ ಮೋರ್ ನಂಬರ್ ಆಫ್ ಮೀನಿಂಗ್ಸ್ಗಳಿಗೆ ಇದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ರೀಡರ್ನ ಕರ್ಕೊಂಡು ಹೋಗುತ್ತೆ. ಯಾವುದು? ಲಿಟ್ರರಿ ಟೆಕ್ಸ್ಟ್. ಸೊ ಚೀಫ್ ವ್ಯಾಲ್ಯೂ ಆಫ್ ಲಿಟ್ರೇಚರ್ ಈಸ್ ಇಟ್ಸ್ ಯೂನಿವರ್ಸಾಲಿಟಿ. ಸೊ ಹಾಗಾಗಿನೇ ಸಾಹಿತ್ಯದ ಒಂದು ಬಹುಮುಖ್ಯವಾದಂಥ ಮೌಲ್ಯ, ದ ಚೀಫ್ ವ್ಯಾಲ್ಯೂ ಆಫ್ ಲಿಟ್ರೇಚರ್ ಯಾವುದದು ಅಂದರೆ ಅದರ ಸಾರ್ವಕಾಲಿಕ ಸತ್ಯ. ಅದರ ಸಾರ್ವಕಾಲಿಕ ಸತ್ಯ ಅನ್ನುವ ಗುಣ ಅದರದ್ದು. ವಿಚ್ ಹ್ಯಾಸ್ ದ ರೂಟ್ ಇನ್ ಇಂಡಿಟರ್ಮಿನಸಿ. ಅದರ ಬೇರಿರೋದೇ ಈ ಇಂಡಿಟರ್ಮಿನಸಿಯಲ್ಲಿ. ಈ ಇಂಡಿಟರ್ಮಿನಸಿ ಅನ್ನೋದು ಆ ಟೆಕ್ಸ್ಟಲ್ಲಿ ಇಲ್ಲದೆ ಹೋದರೆ ಆ ಸಾರ್ವಕಾಲಿಕ ಸತ್ಯದ ಗುಣ ಅದಕ್ಕೆ ಬರೋದೇ ಇಲ್ಲ. ದ ಪೀಪಲ್ ಆಫ್ ಆಲ್ ಏಜಸ್ ಕ್ಯಾನ್ ಎಂಟರ್ ದ ವರ್ಲ್ಡ್ ನಾಟ್ ಆಫ್ ದೇರ್ಸ್. ಅಂದರೆ ಯಾವುದೇ ಏಜಿನ ಜನ ಇನ್ಯಾವುದೋ ಏಜಿನ ಸಾಹಿತ್ಯಿಕ ಜಗತ್ತಿನ ಒಳಗೆ ಇರುವ ಯಾವುದೋ ಏಜಿನ ಜಗತ್ತೈತಲ್ಲ ಅದರೊಳಗೆ ಪ್ರವೇಶ ಮಾಡ್ಬೋದು. ಸೊ ದ್ಯಾಟ್ ಪಾಸಿಬಿಲಿಟಿ, ದ್ಯಾಟ್ ಚಾನ್ಸ್ ಈಸ್ ಪ್ರೊವೈಡೆಡ್ ಟು ಎವ್ರಿ ರೀಡರ್ by literary text. So with this much we shall end up the third video, and this is the last video of on this essay, Indeterminacy and the reader's response. So you can listen to all these 3 videos in sequence. So ಈ 3 ವಿಡಿಯೋಗಳನ್ನು 1, 2, 3 ಈ ಸೀಕ್ವೆನ್ಸಲ್ಲಿ ನೀವು ಮತ್ತೆ repeatedly if you listen to these 3 videos, you can really understand in a better way. So you will be able to answer better in the examination. With all these points, with the explanation under all these points, you can prepare yourselves to answer in a better way in the examination. With this much, I would like to put an end to this third video. Thank you.